ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಇವತ್ತು 12 ರಾಶಿಗಳ ರಾಶಿ ಫಲ ಹೇಗಿದೆ, ಅದರ ಜೊತೆಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಪ್ರತಿಪತ್ತಿಥಿ ಆರ್ದ್ರಾ ನಕ್ಷತ್ರ. ಈ ದಿವಸ ಈ ಹೊತ್ತಿನಿಂದ ಆಷಾಢ ಮಾಸ ಪ್ರಾರಂಭ. ಆಷಾಢ ಮಾಸ ಸಾಮಾನ್ಯವಾಗಿ ನಾವು ಆಚರಿಸ್ತಕ್ಕಂಥ ಶುಭ ಕಾರ್ಯಗಳಿಗೆ, ಯಾವುದೋ ಒಂದು ಮದುವೆ ಸಮಾರಂಭ ಇತ್ಯಾದಿಗಳಿಗೆ, ಉಪನಯನ ಇತ್ಯಾದಿ ಯಾವುದೇ ಆಗಬಹುದು, ಆ ಮಂಗಳ ಕಾರ್ಯಗಳಿಗೆ ಆಷಾಢ ಮಾಸ ವರ್ಜ್ಯ ಅಂದರೆ ಬಿಟ್ಟು ಹಾಕಿದೆ. ಆದರೆ ಆಷಾಢ ಮಾಸ ಕವಿಗಳ ಪಾಲಿಗೆ ತುಂಬ ಶ್ರೇಷ್ಠವಾದ ಮಾಸ. ಕಾಳಿದಾಸನ ಕೃತಿ ಮೇಘದೂತದಲ್ಲಂತೂ ಆಷಾಢಸ್ಯ ಪ್ರಥಮ ದಿವಸೇ ಮೇಘಸಾ ಶಿಷ್ಟಸಾನು ಅನ್ನುವಂಥ ಯಾವ ವಾಕ್ಯ ಇದೆ, ಆಷಾಢ ಮಾಸದ ಮೊದಲ ದಿವಸ ಒಂದು ಮೇಘ ಕಾಣಿಸ್ಕೊಳ್ತು ಅಂತ. ತುಂಬ ವಿಶಿಷ್ಟವಾದ ಕಾವ್ಯ. ಕವಿ ಪ್ರಪಂಚದಲ್ಲಿ, ಸಾಹಿತ್ಯ ಪ್ರಪಂಚದಲ್ಲಿ ಈ ಒಂದು ಮೇಘದೂತ ಅಂತಕ್ಕಂತಹ ಕೃತಿ, ಒಂದು ಆ ಕಾವ್ಯ ಎಷ್ಟರ ಮಟ್ಟಿಗೆ ಅದು ಮೂರ್ಧನ್ಯ ಸ್ಥಾನ ತಗೊಂಡ್ಬಿಟ್ಟಿದೆ ಅಂತಂದರೆ, ಅದಕ್ಕೆ ಕಾಳಿದಾಸನ ಆ ಅನುಪಮವಾದ ಆ ಕಾವ್ಯ ರಚನಾ ಶೈಲಿ. ಒಬ್ಬ ಕುಬೇರನ ಪರಿಚಾರಕನಾಗಿದ್ದಂಥ ಒಬ್ಬ ಯಕ್ಷ, ಪರಿಚಾರಕ, ಅವನು ಪ್ರತಿ ದಿವಸ ಹೂಗಳನ್ನು ತಂದುಕೊಡ್ತಾ ಇದ್ದ. ಆ ದಿವಸ ತನ್ನ ಪ್ರೇಯಸಿಯನ್ನು ನೆನೆಸಿಕೊಂಡು ಆ ಕೆಲಸವನ್ನು, ಪೂಜಾ ಕೆಲಸವನ್ನು ಬಿಟ್ಬಿಟ್ಟ. ಅದಕ್ಕೆ ಕುಬೇರದಿಂದ ಶಾಪ ಬಂದ್ಬಿಡ್ತು. ನೀನು ಮೈಮರೆತೆ ಅಲ್ವ ನಿನ್ನ ಪ್ರೇಯಸಿ ಕಾರಣದಿಂದಾಗಿ, ಹೀಗಾಗಿ ನೀನು 1 ವರ್ಷ ಅವಳ ವಿರಹದಲ್ಲಿ ಒದ್ದಾಡು ಬಳಲು ಅಂತ ಹೇಳಿ ಶಾಪ ಕೊಟ್ಬಿಟ್ಟ. ಪಾಪ ಭೂಮಿಗೆ ಬಂದುಬಿಟ್ಟ. ಆ ಯಕ್ಷನ ತೊಳಲಾಟವನ್ನು ಆ ಮೇಘದೂತದಲ್ಲಿ ಕಾಳಿದಾಸ ಅತ್ಯದ್ಭುತವಾಗಿ ಚಿತ್ರಿಸಿದ್ದಾನೆ. ಅಲ್ಲಿ ಬರ್ತಕ್ಕಂಥದ್ದು ಆಷಾಢ, ಆ ಮೊದಲ ದಿವಸ ಆ ಮೇಘ ಒಂದು ಕಾಣಿಸ್ಕೊಳ್ತಾ, ಆ ಮೇಘ ಸಂದೇಶ ಅದು ಅವನು ಕಳಿಸ್ತಾನೆ. ನನ್ನ ಪ್ರೇಯಸಿ ಆ ಕುಬೇರನ ಕುಬೇರನ ಮನೆ ಏನಿದೆ, ಅವನ ಮನೆಯ ಉತ್ತರ ದಿಕ್ಕಿನಲ್ಲಿ ನನ್ನ ಮನೆ ಇದೆ, ಅಲ್ಲಿ ಅವಳು ಇರ್ತಾಳೆ ಅಂತ ಹೇಳಿ. ಪಾಪ ಕಲ್ಪನೆ, ಅದು ಕಲ್ಪನಾತೀತವಾದ ಪ್ರೇಮ ಕಾವ್ಯ. ಅದು ಅಸಾಮಾನ್ಯರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂಥದ್ದನ್ನು ಕಾಳಿದಾಸ ಮಾಡಿದ್ದಾನೆ. ಈ ದಿವಸ ಎಲ್ಲರೂ ಆಷಾಢ ಮಾಸದ ಪ್ರಥಮ ದಿವಸ ಬಂದರೆ ಪ್ರತಿಯೊಬ್ಬರೂ ಈ ಕಾವ್ಯವನ್ನು ಸ್ಮರಿಸ್ಕೊಳ್ತಾರೆ. ಒಂದು ಸಲ ಹೀಗೆ ಬಂದು ಹೋಗುತ್ತೆ ತಲೆಗೆ. ಅಂಥ ಒಂದು ಬಹಳ ವಿಶಿಷ್ಟವಾದ ದಿವಸ ಈ ದಿವಸ ಪ್ರಾರಂಭ. ಪ್ರಾಚೀನ ಕಾಲದಲ್ಲಿ ಆಷಾಢ ಮಾಸ ವರ್ಜ್ಯ ಅಂತೂ ಏನೂ ಹೇಳಿರಲಿಲ್ಲ, ಎಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ರು. ಆದರೆ ಆಷಾಢ ಮಾಸದಲ್ಲಿ ಗಾಳಿ ವಿಪರೀತವಾಗಿರ್ತದೆ. ಆಷಾಢ ಗಾಳಿ ಆನೆನೇ ಅಲ್ಲಾಡುತ್ತೆ ಅಂತ ಒಂದು ಮಾತು. ಹೀಗಾಗಿ ಆ ಸಂದರ್ಭದಲ್ಲಿ ಗಾಳಿ ಇರುವಾಗ ಮತ್ತು ಮೊದಲ ಮಳೆ ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಈಗಂತೂ ಬಿಡಿ, ಮಳೆ ಆಗಿ ಚಿತ್ರಾನ್ನ ರಾಡಿ ಮಾಡೋಗಿದೆ. ಬೆಂಗಳೂರಂತೂ ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ಟಿದೆ ಈ ವರ್ಷದ ಮಳೆಗೆ. ಸಾಮಾನ್ಯವಾಗಿ ಈ ಕಾಲದ ಈ ಹೊತ್ತಿಗೆ ಒಂದು ಗಾಳಿ ಬೀಸಿ ಮಳೆ ಹನಿಯ ಅದು ಬರುತ್ತೆ. ಆದರೆ ಋತು ವ್ಯತ್ಯಾಸಗಳಾಗುತ್ತೆ, ವರ್ಷಕ್ಕೂ ವ್ಯತ್ಯಾಸ ಇರುತ್ತೆ. ಅಂತೂ ಈ ದಿವಸ, ಈ ಒಂದು ಆಷಾಢ ಮಾಸದಲ್ಲಿ ಈ ಕಾರಣದಿಂದಾಗಿ ಮಳೆ ಬರುತ್ತೆ, ಕೊಚ್ಚೆ ಬಗ್ಗಡ ಆಗಿರುತ್ತೆ. ಮತ್ತು ಗಾಳಿ ಕಾಲದಿಂದಾಗಿ ಹಾಕಿದಂಥ ಚಪ್ರ, ಈ ಹಿಂದೆಲ್ಲ ಮನೆ ಮುಂದೆ ಮದುವೆಗಳಾಗ್ತಾಯಿದ್ವು, ಅಲ್ಲೇ ಚಪ್ರವನ್ನು ಹಾಕಿ ಎಲ್ಲರಿಗೂ ವ್ಯವಸ್ಥೆ, ಎಷ್ಟು ಜನ ಬಂದರೂ ಮನೆಯಲ್ಲಿ ಅಡುಗೆ, ಮನೆಯಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ, ಈ ಥರದ್ದೆಲ್ಲ ಇತ್ತಾಯಿತ್ತು. ಈಗ ಹಾಗಲ್ಲ, ಈಗ ರೆಸಾರ್ಟ್ಗಳಲ್ಲಾಗುತ್ತೆ. ಯಾವ ಗಾಳಿ ಯಾವ ಮಳೆಯ ಸಮಸ್ಯೆಗಳೇ ಇರಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಬಿಡಿ, ಅದು ಬೇರೆ, ಅದು ಭಾವನೆಗಳಿಗೆ ಸ್ಪಂದನೆ ಇಲ್ಲದೆ ಇರೋ ರೀತಿಯಲ್ಲಿ ಆಗಿಬಿಟ್ಟಿದೆ ಈಗ. ಇರಲಿ, ಕಾಲ ಬದಲಾದ ಹಾಗೂ ನಮ್ಮ ಭಾವನೆಗಳು ಅಲ್ಲಿಗೆ ಬದಲಾಗ್ತಾ ಇರುತ್ತೆ ಅಂತ, ಅದರಲ್ಲೇನು ಸಂಶಯ ಇಲ್ಲ.
ಆ ಕಾರಣದಿಂದಾಗಿ ಈ ಎಲ್ಲ ಬೇಡ ರಗಳೆ ಬರಲಿ ಹೋಗಲಿ ಆಗ ಹೋಗಿ ಬರಲಿಕ್ಕೆ ಈಗಿನ ಹಾಗೆ ವ್ಯವಸ್ಥೆಗಳಿರ್ತಾ ಇತ್ತ. ಪಾಪ ಎತ್ತಿನ ಬಂಡಿಲೋ ನಡ್ಕೊಂಡು ಹೋಗಬೇಕಾದ್ದೋ ಪರಿಸ್ಥಿತಿ ಇರ್ತಾಯಿತ್ತು. ಕಷ್ಟ ಗಾಳಿ ಮಳೆ ಇದ್ದಾಗ ಹೀಗಾಗಿ ಆಷಾಢ ಮಾಸ ಬೇಡ ಅಂತ ಬಿಟ್ಟಿದ್ರು ಪಾಪ. ಆದರೆ ಆಷಾಢ ಮಾಸ ಏನು ವರ್ಜ್ಯ ಮಾಸ ಅಂತೂ ಅಲ್ಲ. ಅಲ್ಲಿ ಆಷಾಢ ಶುಕ್ರವಾರವನ್ನು ಲಕ್ಷ್ಮೀ ಪ್ರಾರ್ಥನೆಗೆ ಹೇಳಿದೆ. ನಮ್ಮ ತಮಿಳುನಾಡಿನಲ್ಲಂತೂ ಎಲ್ಲ ಕಡೆ ಆ ಭಾಗದಲ್ಲೆಲ್ಲ ಪ್ರಕೃತಿ ಲಕ್ಷ್ಮಿ ಅಂತ ಆರಾಧನೆ ಮಾಡಲಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಮಳೆ ಸುರಿದ್ರೆ ಅಲ್ವಾ ನಮಗೆ ಬೆಳೆ ಬರ್ತಕ್ಕಂಥದ್ದು. ಆ ಬೆಳೆಯೇ ಅಲ್ವಾ ಜೀವನ ಸಾಧನ, ಜೀವನ ಸಂಪತ್ತು. ಆಹಾರವೇ ಅಲ್ವಾ ನಮಗೆ ಜೀವನ ಸಂಪತ್ತು. ಹೀಗಾಗಿ ವಸ್ತುತಃ ಧಾನ್ಯ ಸಂಪತ್ತನ್ನು ಕರುಣಿಸ್ತಕ್ಕಂಥ ಮಳೆ ಅವಳು ಲಕ್ಷ್ಮೀ ಸ್ವರೂಪ, ಪ್ರಕೃತಿ ಪೂಜೆ ಅಂತ ಮಾಡ್ತಕ್ಕಂಥದ್ದು ಇದೆ. ಹೀಗಾಗಿ ಆಷಾಢ ಮಾಸ ಏನು ವರ್ಜ್ಯ ಮಾಸ ಅಂತೇನು ಮನಸ್ಸಿನಲ್ಲಿ ತಗೋಬೇಕಾಗಿಲ್ಲ. ಈ ಪ್ರತಿ ಶುಕ್ರವಾರವೂ ವಿಶೇಷವಾದ ಲಕ್ಷ್ಮೀ ಆರಾಧನೆಗಳನ್ನು ಮಾಡಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ. ಅಂತೂ ಈ ದಿವಸದಿಂದ 1 ತಿಂಗಳ ಕಾಲ ಆಷಾಢ ಮಾಸ ಇರುತ್ತೆ. ನಮಗೆ ಸಂಪ್ರದಾಯವತ್ತಾಗಿ ಅಂದರೆ ಮನೆತನದಲ್ಲಿ ಈ ಭಾಗದವರಿಗೆ ಬಂದಿದೆ ಅದು. ಆಷಾಢ ಮಾಸದಲ್ಲಿ ಸಾಮಾನ್ಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ. ಅದಕ್ಕೆ ಗಾಳಿ ಮಳೆ ಕಾರಣ ವಿನಃ ಇನ್ನೇನೂ ಅಲ್ಲ. ಇದನ್ನು ಸ್ಪಷ್ಟ ಮಾಡ್ಕೋಬೇಕು ಈ ದಿವಸ ನಾವು. ಮತ್ತು ಈ ದಿವಸ ಗುರುವಾರ ಗುರು ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಆಷಾಢ ಮಾಸದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಉಡುಪಿಯಿಂದ ಹರ್ಷಿತ್ ಅವರು ಕಳಿಸಿದ್ದಾರೆ. ಹರ್ಷಿತ್ ಅವರ ಜನ್ಮ ದಿನಾಂಕ 13/3/2003. ಹುಟ್ಟಿದ ಸಮಯ ಮಧ್ಯಾಹ್ನ 1:54. ಉನ್ನತ ಶಿಕ್ಷಣ ಮಾಡುವ ಅವಕಾಶ ಇದೆಯಾ? ಜೊತೆಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷಿತ್ ಅವರ ಪ್ರಶ್ನೆ ಉನ್ನತ ಶಿಕ್ಷಣದ ಬಗ್ಗೆ ಕೇಳಿದರೆ ಹೈಯರ್ ಸ್ಟಡೀಸ್ ಮಾಡಬಹುದಾ, ಏನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅವ್ರ ಪ್ರಶ್ನೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ. ಇರಲಿ, ದ್ವಿತೀಯದಲ್ಲಿ ಗುರು ಇರತಕ್ಕಂಥ ತುಂಬ ಒಳ್ಳೆಯದು. ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ್ಚ ವಿತ್ತೇ ಧನಿ ಕೋವಿದ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ದ್ವಿತೀಯದಲ್ಲಿ ಆದರೂ ಉಚ್ಚ ಸ್ಥಾನದಲ್ಲಿ ಗುರು ಇದ್ಬಿಟ್ರೆ ತುಂಬ ಒಳ್ಳೆಯದು ಅಂತ. ಹೀಗಾಗಿ ನೀವು ಹೈಯರ್ ಸ್ಟಡೀಸ್ ಖಂಡಿತ ಮಾಡಬಹುದು. ನೀವು ನೋಡಿ ಪ್ರಯತ್ನಪಟ್ಟರೆ ಈ ಟೀಚಿಂಗ್ ಪ್ರೊಫೆಷನ್ ಏನಿದೆ, ನೀವು ಶಿಕ್ಷಕರಾಗ್ಬೋದು. ಒಳ್ಳೆಯ ರೀತಿಯ ಶಿಕ್ಷಕ, ಕರ್ಮಾಧಿಪತಿನೂ ಗುರುವೇ ಆಗಿದ್ದಾನೆ. ಅವನು ವಾಕ್ಸ್ಥಾನದಲ್ಲಿದ್ದರೆ ಮಾತು, ಬರವಣಿಗೆ, ಉಪನ್ಯಾಸ ಇವುಗಳಲ್ಲಿ ಅವರು ಜೀವನವನ್ನು ಕಟ್ಕೊಳ್ತಾರೆ ಅಂತ. ಹೀಗಾಗಿ ಆ ರೀತಿ ಅಥವಾ ಧರ್ಮ ಕಾರ್ಯಗಳಲ್ಲಿ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಮತ್ತು ಗುರು ಅವನು ನೋಡಿ ಫೈನಾನ್ಸ್ಗೂ ಅಧಿಪತಿ. ಹೀಗಾಗಿ ನೀವು ಹೈಯರ್ ಸ್ಟಡೀಸ್ ಮಾಡೋದು, ಬುಧನೂ ನಿಮಗೆ ಭಾಗ್ಯದಲ್ಲಿದ್ದಾನೆ, ಲಗ್ನಾಧಿಪತಿ ಬೇರೆ. ಹೀಗಾಗಿ ನೀವು ಏನು ಅಕೌಂಟ್ಸ್ ರಿಲೇಟೆಡ್ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೂ ತುಂಬ ಅನುಕೂಲ ಇದೆ. ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೋ ಸ್ಪೆಷಲ್ ಕೋರ್ಸ್ಗಳು ಮಾಡ್ಕೊಂಡು ನೀವು ಮುಂದುವರಿಲಿಕ್ಕೂ ಅವಕಾಶ ಇದೆ. ಅಂತೂ ತುಂಬ ಚೆನ್ನಾಗಿದೆ ಇವರೇ. ಪ್ರಸ್ತುತ ಕಾಲವು ನಿಮಗೆ ಶನಿ ದಶೆಯಲ್ಲಿ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ಚೆನ್ನಾಗಿದೆ, ಸಮಯ ಚೆನ್ನಾಗಿದೆ. ತಾವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಅನುಕೂಲ ಉಂಟಾಗುತ್ತೆ. ಒಳ್ಳೆಯ ಸ್ಥಾನವನ್ನು ತಲುಪ್ತೀರಾ, ಹಣವನ್ನು ಸಂಪಾದಿಸ್ತೀರಾ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಶಿವಮ್ಮ ಅವರ ತಂದೆ ತಾಯಿ ಕಳಿಸಿದ್ದಾರೆ. ಶಿವಮ್ಮ ಅವರ ಜನ್ಮ ದಿನಾಂಕ 21/3/2025. ಹುಟ್ಟಿದ ಸಮಯ ಬೆಳಗ್ಗೆ 9:12. ಮಗುವಿನ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವಮ್ಮ ಅವರ ಪ್ರಶ್ನೆ, ಮಗು ಬಗ್ಗೆ ಜಾತಕ ಕಳಿಸಿದಾರಲ್ವ, ಜಾತಕ ನೋಡೋಣ. ನೋಡಿ, ಇದು ಮೇಷ ಲಗ್ನವಾಗಿದೆ ಮಗುವಿಂದು. ಲಗ್ನದಿಂದ ದ್ವಿತೀಯದಲ್ಲಿ ಗುರುವಿದ್ದಾನೆ. ಈಗಷ್ಟೇ ದ್ವಿತೀಯದಲ್ಲಿ ಗುರು ಇದ್ದರೆ ಏನು ಅಂತ ಹೇಳಿದೆ. ಆ ರೀತಿಯಲ್ಲಿ ಗುರು ದ್ವಿತೀಯದಲ್ಲಿರೋದು ತುಂಬ ಒಳ್ಳೆಯದು. ಲಗ್ನಾಧಿಪತಿ ಕುಜ ಈ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ. ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ಒಂದು ಮಾತಿದೆ. ಹೀಗಾಗಿ ತೃತೀಯದ ಕುಜ ಒಳ್ಳೆಯದೇ, ಆದರೆ ಅದು ಸ್ವಲ್ಪ ಶತ್ರು ಕ್ಷೇತ್ರವಾಯಿತು. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಪ್ರಸ್ತುತ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ ನಡೀತಾ ಇದೆ. ರವಿ ವ್ಯಯದಲ್ಲಿದ್ದಾನೆ. ಒಂದು ನವಗ್ರಹ ಶಾಂತಿ ಮಾಡಿಸಿ, ಮಗುವಿನ ಆರೋಗ್ಯ ದೃಷ್ಟಿಯಿಂದ ನವಗ್ರಹ ಶಾಂತಿ, ಒಂದು ಆಯುಷ್ಯ ಹೋಮ ಮಾಡಿಸಿದ್ರೆ ಸ್ವಲ್ಪ ಬಲ ಬರುತ್ತೆ. ಗ್ರಹಗಳು ರವಿ, ಶುಕ್ರ, ರಾಹು, ಬುಧ ಇವೆಲ್ಲ ವ್ಯಯದಲ್ಲಿದ್ದಾವೆ. ಹೀಗಾಗಿ ಈ ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದರಿಂದ ಮಗುವಿಗೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ, ಒಂದು ಬಲ ಇವೆಲ್ಲ ಬರುತ್ತೆ. ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಗಗನ್ ಅವರು ಕಳಿಸಿದ್ದಾರೆ. ಗಗನ್ ಅವರ ಜನ್ಮ ದಿನಾಂಕ 17/9/2005. ಹುಟ್ಟಿದ ಸಮಯ ಸಂಜೆ 5:35. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಗನ್ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು
ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿ ತೃತೀಯದಲ್ಲಿದ್ದಾನೆ. ಈಗಷ್ಟೇ ಒಂದು ಮಾತು ಹೇಳಿದ್ನಲ್ಲ, ತೃತೀಯ ಲಾಭಕ್ಷಗತೈಹಿ ಪಾಪಕೈಹಿ, ಮೂರನೇ ಮನೆಯಲ್ಲಿ ಪಾಪಗ್ರಹಗಳಿದೆ, ಅದು ಬಲ ಅಂತ. ಉತ್ಸಾಹ ಶಕ್ತಿ, ಶೌರ್ಯ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಧೈರ್ಯ ಸಾಹಸಗಳ ಒಂದು ಬಲ. ಹೀಗಾಗಿ ಆತನೇ ಕರ್ಮಾಧಿಪತಿ ಕುಜ ನಿಮಗೆ. ಹೀಗಾಗಿ ಚೆನ್ನಾಗಿದೆ, ಪ್ರಯತ್ನ ಮಾಡಿ. ನೀವು ಪ್ರಯತ್ನ ಪಟ್ಟರೆ ನೀವು ಈ ಪೊಲೀಸ್ ಡಿಪಾರ್ಟ್ಮೆಂಟೋ ಮಿಲಿಟ್ರಿನೋ ಹೀಗೆ ಟ್ರೈ ಮಾಡಬಹುದು. ಅದಕ್ಕೆ ಅವಕಾಶ ಇದೆ, ಪ್ರಯತ್ನ ಮಾಡಿ. ಮತ್ತು ಶುಕ್ರ ಭಾಗ್ಯದಲ್ಲಿದ್ದಾನೆ, ಡಿಸೈನಿಂಗ್ ಫೀಲ್ಡ್ಸ್ ಕೂಡ ಚೆನ್ನಾಗಾಗತ್ತೆ ನಿಮಗೆ. ಹೀಗಾಗಿ ಪ್ರಯತ್ನ ಮಾಡಿ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ಶುಕ್ರನ ಕಾಲ ನಡೀತಾ ಇದೆ ನೋಡಿ. ಈಗ ವಿವಾಹಕ್ಕೂ ಅಷ್ಟೇ, ವಿವಾಹಕ್ಕೂ ಏನು ತೊಡಕುಗಳಿಲ್ಲ. ಆದರೆ ಸಪ್ತಮ ಅಧಿಪತಿ ರವಿ ಅಷ್ಟಮದಲ್ಲಿರೋದ್ರಿಂದ ಯಾವ ಅಧಿಪತಿ ನಾವು ನಿರೀಕ್ಷೆ ಮಾಡ್ತೀವೋ ಆ ಅಧಿಪತಿ ದುಸ್ಥಾನದಲ್ಲಿದ್ದರೆ ಅದಕ್ಕೊಂದು ಶಾಂತಿ ಹೇಳಿದೆ. ಹೀಗಾಗಿ ರವಿಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ವಿವಾಹ ಸಿದ್ಧಿಗೆ ಅನುಕೂಲ ಉಂಟಾಗುತ್ತೆ. ಉಳಿದ ಹಾಗೆ ಕೆಲಸ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಅಶೋಕ್ ಕುಮಾರ್ ಅವರು ಕಳಿಸಿದ್ದಾರೆ. ಅಶೋಕ್ ಕುಮಾರ್ ಅವರ ಜನ್ಮ ದಿನಾಂಕ 23/7/1984. ಹುಟ್ಟಿದ ಸಮಯ ಬೆಳಗ್ಗೆ 8:05. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಶೋಕ್ ಕುಮಾರ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಕಾಲ ಗುರುದಶೆಯಲ್ಲಿ ಈಗ ಗುರುಭುಕ್ತಿಯೇ ನಡೀತಾ ಇದೆ. ನೋಡಿ, ವಿವಾಹಕ್ಕೆ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನಿಮ್ಮ ಜಾತಕದಲ್ಲಿ ತುಂಬ ಬಲವಾದ ದೋಷ ಅಂತ ಏನೂ ಇಲ್ಲ. ವಸ್ತುತಃ ಕುಜ ಶನಿ ಒಟ್ಟಾಗಿದ್ದಾರೆ. ಇದು ಸಾಮಾನ್ಯವಾಗಿ ಶತ್ರುಗ್ರಹಗಳು ಒಂದು ಕಡೆ ಸೇರಿದ್ರೆ ಸ್ವಲ್ಪ ಅದರ ಫಲ ಕ್ಷೀಣವಾಗುತ್ತೆ, ಕಡಿಮೆಯಾಗುತ್ತೆ. ಹಾಗಂತ ಫಲ ಇಲ್ಲ ಅಂತ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ. ಹೀಗಾಗಿ ನೀವು ಪ್ರಯತ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯತ್ನ ಮಾಡಬೇಕು. ಕೆಲವೊಮ್ಮೆ ಎಷ್ಟು ಪ್ರಯತ್ನ ಹಾಕಿದ್ರು ಈಗಂತೂ ಮದುವೆ ಹೇಗಾಗಿದೆ ಅಂದರೆ ಜಾತಕದ ದೋಷವ ಅಥವಾ ಬುದ್ಧಿ ದೋಷವ ಅಥವಾ ಕುಟುಂಬ ದೋಷವ, ಯಾವ ದೋಷ ಅಂತಲೇ ಹೇಳಲಿಕ್ಕಾಗಲ್ಲ, ಆ ರೀತಿಯಲ್ಲಾಗಿದೆ. ಇದನ್ನು ಜಾತಕ ಇಟ್ಕೊಂಡು ನಾನು ಕ್ಲಿಯರ್ ಮಾಡಿಕೊಳ್ಬಹುದು ಅಂತಂದರೆ ಫಲಸಿದ್ಧಿಗಾಗಿ ಭಗವಂತನ ಆರಾಧನೆಗೆ ಅವಕಾಶ ಇದೆ. ಹೀಗಾಗಿ ಜಾತಕದಲ್ಲಿ ದೋಷ ಇರಲಿ ಬಿಡಲಿ, ಅನುಕೂಲ ಆಗ್ತಾ ಇಲ್ಲ ಅಂದಾಗ ನಾವು ಭಗವದ್ ಆರಾಧನೆ ಮಾಡಬೇಕು. ಹೀಗಾಗಿ ಒಂದು ಗಿರಿಜಾ ಕಲ್ಯಾಣ ಸಾಧ್ಯವಾದರೆ ಮಾಡಿಸಿ. ಆ ಪಾರ್ವತಿ ಪರಮೇಶ್ವರ ಕೃಪೆ ನಮ್ಮ ಮೇಲೆ ಉಂಟಾದರೆ ನಾವು ಬಯಸಿದ ಫಲ ಸಿಗುತ್ತೆ. ಹೀಗಾಗಿ ನಿಮಗೆ ಅದು ಬೇಕಾಗಿದೆ, ಅದನ್ನು ಮಾಡಿ, ಅನುಕೂಲ ಆಗುತ್ತೆ. ನಂಬಿಕೆ ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಶುಕ್ರನನ್ನು ಗಮನಿಸ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ರವಿ ಚಂದ್ರ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ. ಇನ್ನು ಸಿಂಹರಾಶಿಯಲ್ಲಿ ಕುಜ ಕೇತು ಹಾಗೂ ಮಾಂದಿಯನ್ನು ನೋಡ್ತಾ ಇದ್ದೀವಿ ದಿವಸ. ಇನ್ನು ರಾಹು ಶನಿಗಳಿರ್ತಕ್ಕಂಥದ್ದು ಕುಂಭ ಮೀನಗಳಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಚಂದ್ರ ಅವನಿಗೆ ಬಲ ಇಲ್ಲ ಇನ್ನು. ಹೀಗಾಗಿ ಸಹೋದರರಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಈ ಥರದ್ದೊಂದು ಲಕ್ಷಣ ಇದ್ದೇ ಇದೆ. ಹುಷಾರಾಗಿರಿ. ಬಂಧುಗಳ ಜೊತೆಗೆ, ಸಹೋದರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಈ ದಿವಸ ಮಾಂದ್ಯ ಉದಯಾಗಿದೆ, ಅದು ಪಂಚಮದಲ್ಲಿ. ಹೀಗಾಗಿ ಮಕ್ಕಳ ಜೊತೆಗೂ ಈ ದಿವಸ ಸ್ವಲ್ಪ ಹುಷಾರಾಗಿರಬೇಕು. ಅವರ ಮಾತು, ಅವರ ನಡೆ ನುಡಿ ಯಾವುದು ನಿಮಗೆ ಇಷ್ಟವಾಗೋದಿಲ್ಲ. ಎಲ್ಲದೂ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಆ ಥರದ ಒಂದು ಲಕ್ಷಣ ಇದೆ. ಹಾಗೂ ಕೋಪನೂ ಹಾಗೆ ಬರುತ್ತೆ. ಕುಜನೂ ಬೇರೆ ಇದ್ದಾನೆ. ಹೀಗಾಗಿ ನೀವು ಸಿಡಿದು ಹೋಗಿಬಿಡ್ತೀರಾ ಈ ದಿವಸ. ಸ್ವಲ್ಪ ಶಾಂತವಾಗಿರಬೇಕು ಅಂದರೆ ಈಶ್ವರನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರನಿದ್ದಾನೆ. ಈ ದಿವಸ ಮಾತು, ಬರವಣಿಗೆ ಇವುಗಳಲ್ಲಿ ಸ್ವಲ್ಪ ಒಳ್ಳೆಯ ರೀತಿಯ ಒಂದು ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕುಟುಂಬದಲ್ಲಿ ಸಹಕಾರಗಳನ್ನು ಕಾಣಬಹುದು. ಪರಸ್ಪರ ಸಹಕಾರ ಉಂಟಾಗುತ್ತೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಆದರೆ ಪ್ರಯಾಣದಲ್ಲಿ ತೊಂದರೆ ಇದೆ. ಎಲ್ಲೋ ಟ್ರೆಕ್ಕಿಂಗು ಮತ್ತೊಂದು ಈ ಥರದ ಸಾಹಸ ಚಾರಣ ಇದೆಯಲ್ಲ, ಅದಕ್ಕೆ ನಿಮಗೆ ತೊಂದರೆ ಉಂಟಾಗುವ ಲಕ್ಷಣ ಇದೆ. ಹುಷಾರು. ಸ್ನೇಹಿತರ ಜೊತೆಗೆಲ್ಲ ಹೊರಟುಬಿಟ್ರೆ ಪ್ರಯಾಣ, ಅಪ್ಪ ಅಮ್ಮಂಗೂ ಹೇಳ್ದಂಗೆ ಹೊರಟುಬಿಟ್ಟಿರ್ತಾರೆ ಕೆಲವೊಂದು ಸಲ. ಅಲ್ಲಿ ಸಮಸ್ಯೆ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಫೋನ್ ಕಾಲ್, ಆ ಥರದ್ದೆಲ್ಲ ಇದೆ ಈ ದಿವಸ. ಹುಷಾರಾಗಿರಿ. ಬೆಂಕಿ ಅವಘಡಗಳ ಸಾಧ್ಯತೆ ಇದೆ. ಹುಷಾರು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಧನಾಧಿಪತಿ ಜನ್ಮದಲ್ಲಿದ್ದಾನೆ, ಜನ್ಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಹೀಗಾಗಿ ಹಣಕಾಸಿನ ಸಮೃದ್ಧಿಯನ್ನು ಕಾಣಬಹುದು. ಪತ್ರಿಕಾ ರಂಗದಲ್ಲಿರ್ತಕ್ಕಂಥವರಿಗೆ
ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ, ಮಾತು ತುಂಬ ಚೆನ್ನಾಗಿರುತ್ತೆ, ಹೃದಯವಾದ ಮಾತುಗಳನ್ನಾಡಿ ಅಲ್ಲಿ ನೀವು ಏನು ಸ್ಪೆಷಲ್ ವ್ಯಕ್ತಿ ಅನ್ನಿಸ್ಕೊಳ್ತೀರ, ಆ ಥರದ್ದು ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಗಂಟಲು ಕಿವಿ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ, ಸಹೋದರಲ್ಲಿ ಸ್ವಲ್ಪ ಘರ್ಷಣೆಗಳು ಉಂಟಾಗುವ ಲಕ್ಷಣ ಇದೆ. ಹುಷಾರು, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಆಹಾರ ತೊಂದರೆ ಮಾಡಿಕೊಳ್ಳೋ ಲಕ್ಷಣ ಇದೆ. ಖಾರ ಪದಾರ್ಥ, ಅತಿಯಾದ ಸ್ಪೈಸಿ ಈ ಥರದ್ದು ತೊಗೊಂಡು ನಿಮಗೆ ಆರೋಗ್ಯ ಹಾಳಾಗೋ ಲಕ್ಷಣ ಇದೆ. ಹುಷಾರು. ಇನ್ನು ಈ ದಿವಸ ಆರೋಗ್ಯದಲ್ಲಿ ತಲೆನೋವು ಮತ್ತು ಕಾಲಿನ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲಿ ಏನು ತೊಡಕುಗಳು ತೊಂದರೆಗಳು ಅಂತ ಅಷ್ಟಾಗಿ ಇಲ್ಲ, ತೊಂದರೆ ಇಲ್ಲ. ಈ ದಿವಸ ಕುಟುಂಬ ಘರ್ಷಣೆ, ಹಣಕಾಸಿನ ವಿಚಾರದಲ್ಲಿ ಘರ್ಷಣೆಗಳು ಉಂಟಾಗುವ ಲಕ್ಷಣ ಇದೆ. ಹೀಗಾಗಿ ಹುಷಾರು. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರೆಗೆ ಈ ದಿವಸ ಶರೀರಕ್ಕೆ ಪೆಟ್ಟು ಬೀಳೋದು, ತರಚೋದು, ಗಾಯಗಳಾಗೋದು ಇಂತಹ ಸಾಧ್ಯತೆ ಹೆಚ್ಚಾಗಿದೆ. ಜಾರು ಬಿದ್ದುಬಿಡ್ತಕ್ಕಂಥದ್ದು. ಹುಷಾರಾಗಿ. ಇನ್ನು ಈ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ, ಯಾವುದೋ ಒಂದು ದೇವಸ್ಥಾನ ಮತ್ತೊಂದು ಈ ಥರದ್ದೊಂದು ಸಾಧ್ಯತೆಯೂ ಇದೆ. ಇನ್ನು ಸ್ತ್ರೀಯರಿಗೆ ಲಾಭದಾಯಕವಾಗಿದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ, ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿದ್ದಾವೆ. ಇದರ ನಿವಾರಣೆಗೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಲಾಭವನ್ನು ಕಾಣ್ತೀರಾ. ಹಾಲು ಹೈನು ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಈ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಇತ್ಯಾದಿ ಸೇನೆ ಸಾಹಸ ಕಾರ್ಯ ಮಾಡ್ತಾ ಇರತಕ್ಕಂಥವರಿಗೆ ಪರಿಶ್ರಮ ಜಾಸ್ತಿ ಇದೆ. ಅಗ್ನಿಶಾಮಕ ಠಾಣೆ ಅಂತ ಕಡೆ ಕೆಲಸ ಮಾಡೋರಿಗೆ, ಫುಡ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ ವಿಪರೀತ ಒತ್ತಡ ಹೆಚ್ಚಾಗುತ್ತೆ, ಕಾರ್ಯ ಒತ್ತಡ ಮತ್ತು ಅಲೆದಾಟವೂ ಇದೆ, ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಇನ್ನು ಉಳಿದ ಹಾಗೆ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಪ್ರಾರ್ಥನೆಗೆ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಈ ಬೌದ್ಧಿಕ ಕಾರ್ಯೋನ್ಮುಖರು ಯಾರು ಏನು IT ರಿಲೇಟೆಡ್ ಆಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಮತ್ತು ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ದಿವಸ ಸಾಮರಸ್ಯ ಇದೆ. ನಿಮಗೂ ಕೂಡ ಧರ್ಮಕ್ಷೇತ್ರ, ಯಾವುದೋ ಒಂದು ಕ್ಷೇತ್ರ ದರ್ಶನ, ಸಾಧು ಸಂತರ ಭೇಟಿ ಇತ್ಯಾದಿ ಅನುಕೂಲ, ಅಂಥದ್ದೊಂದು ಲಕ್ಷಣ ತುಂಬ ಚೆನ್ನಾಗಿದೆ. ಈ ದಿವಸ ವಿದೇಶ ವಹಿವಾಟಿನಿಂದ ಲಾಭ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ರಾಜಕಾರಣಿಗಳಿಗೆ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಕಿರಿಕಿರಿ ಇದೆ, ಬೆಂಕಿ ವಾತಾವರಣ ಇರ್ತದೆ. ಈ ದಿವಸ ಕೆಲಸಕ್ಕೆ ಯಾಕಾದರೂ ಬನ್ನು ಅಂತ ಅನಿಸ್ಬಿಡುತ್ತೆ. ಆ ಥರದ್ದೊಂದು ಲಕ್ಷಣ ಇದೆ. ಹುಷಾರಾಗಿರಿ. ಇನ್ನು ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ, ಅವರಲ್ಲಿಯೂ ಒಂದು ಸ್ವಲ್ಪ ಕಲಹದ ವಾತಾವರಣ ಇದನ್ನು ಸೂಚಿಸ್ತಾ ಇದೆ. ಮನೆಯೂ ಅಷ್ಟಾಗಿಲ್ಲ, ಆಫೀಸೂ ಹಾಗಾಗಿದೆ. ಈ ಥರ ಸ್ವಲ್ಪ ಸಂದಿಗ್ಧಕ್ಕೆ ಸಿಕ್ಕಾಕೊಳ್ತೀರ ಈ ದಿವಸ. ಮಕ್ಕಳಿಂದಲೂ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಒಟ್ಟಾರೆಯಾಗಿ ಈ ದಿವಸ ನಿಮ್ಮ ಯಾವ ಕೆಲಸಗಳಿಗೂ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಬೇಸರದ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಈ ದಿವಸ ವಿಷ್ಣು ಸಹಸ್ರನಾಮ, ನರಸಿಂಹ ಪ್ರಾರ್ಥನೆ, ನರಸಿಂಹ ದರ್ಶನ ಇವೆಲ್ಲ ಮಾಡೋದು ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ತುಂಬ ಸಾಮರಸ್ಯ, ಅನ್ಯೋನ್ಯತೆ, ವಾತಾವರಣ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ತುಂಬ ಅನುಕೂಲದ ಲಕ್ಷಣ ಇದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ. ಜೊತೆಗೆ ಸ್ನೇಹಿತರಿಂದ ಸಹಕಾರ, ಹಿರಿಯ ಸ್ನೇಹಿತರಿಂದ ಸಹಕಾರ ಉಂಟಾಗ್ತಕ್ಕಂಥ ಸಾಧ್ಯತೆ, ಮಕ್ಕಳಿಂದ ಸಹಾಯ ಇದೆಲ್ಲ ನಿರೀಕ್ಷೆ ಮಾಡಬಹುದು. ಪ್ರಾರ್ಥನೆಗೆ ನೀವು ಕೂಡ ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಪಠಿಸಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ವಸ್ತು ನಷ್ಟತೆ ಇದೆ ಇವರೇ, ಮತ್ತು ಜೊತೆಗೆ ಜಗಳ, ಕಲಹ, ದ್ವೇಷ ಇಂಥದ್ದೊಂದು ಸಾಧ್ಯತೆ ಇದೆ. ಯಾವುದೋ ಒಂದು ಕಾರಣಕ್ಕೆ ಇದೆಲ್ಲ ರಾಡಿ ಆಗಿಬಿಡೋ ಲಕ್ಷಣ ಇದೆ. ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ತೊಡಕುಗಳು, ವಿಘ್ನಗಳು ಸೂಚಿಸ್ತಾ ಇದೆ. ಕೆಲಸದ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಸಂಗಾತಿಯಲ್ಲೂ ಅಷ್ಟೇ ಈ ದಿವಸ ಮನಸ್ತಾಪ, ಭಿನ್ನಾಭಿಪ್ರಾಯ, ಜಗಳ ಈ ಥರದ್ದೆಲ್ಲ ಇದೆ ಈ ದಿವಸ. ಪ್ರಾರ್ಥನೆಗೆ ಶಿವ ಪಾರ್ವತಿಯರ ಪ್ರಾರ್ಥನೆ ಮಾಡಿ. ಇನ್ನು
ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸೌಖ್ಯ ವಾತಾವರಣ ಇದೆ. ಈ ದಿವಸ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸಾಲ ಮತ್ತು ಶತ್ರುಗಳ ಬಾಧೆ ಇದೆ, ಅವರಿಂದ ಸ್ವಲ್ಪ ದೂರ ಇದ್ದುಬಿಡಿ ಅವುಗಳಿಂದ. ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ತೇಜೋ ನಿಧಯೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ ದ್ವಾದಶ ರಾಶಿಗಳ ರಾಶಿಫಲ, ಅದರ ಜೊತೆಗೆ ವೀಕ್ಷಕರು ಕೇಳಿರುವಂಥ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.